ಸಿನಿಮಾಗಳ ಬಗ್ಗೆ, ವಿಶೇಷವಾಗಿ 80ರ ದಶಕದ ಸಿನಿಮಾಗಳ ಬಗ್ಗೆ ಮಾತಾಡುವಾಗ ಅಲ್ಲಿನ ಪಾತ್ರಗಳ ಸೃಷ್ಟಿಯಲ್ಲಿ ಒಂದು ಸ್ಪಷ್ಟವಾದ ಗಡಿರೇಖೆ ಇರುತ್ತಿತ್ತು ಅಲ್ವಾ? ಹೌದು. ನಾಯಕ ಅಂದ್ರೆ ಸದಾ ಧರ್ಮದ ಪರ ನಿಲ್ಲುವನು, ಆದರ್ಶಗಳ ಮೂರ್ತಿ ಅನ್ನೋ ಥರ. ಮತ್ತೆ ಖಳನಾಯಕ ಅಂದ್ರೆ ಕೇವಲ ಅಟ್ಟಹಾಸ ಮಾಡೋಕ್ಕೆ ಮತ್ತೆ ನಾಯಕನ ಕೈಯಲ್ಲಿ ಪೆಟ್ಟು ತಿನ್ನೋಕ್ಕೆ ಮಾತ್ರ ಸೃಷ್ಟಿಯಾದ ಪಾತ್ರ ಅನ್ನೋ ಒಂದು ಟ್ರೆಂಡ್ ಎತ್ತು. ಎಕ್ಸಾಕ್ಟ್ಲಿ. ಆದರೆ ನಾವು ಇತ್ತೀಚೆಗೆ ಕಳೆ ಹಾಕಿದ ಹಳೆಯ ಸಿನಿಮಾ ಆರ್ಕೈವ್ಗಳು, ಪತ್ರಿಕಾ ಲೇಖನಗಳು ಮತ್ತೆ ವಿಶೇಷವಾಗಿ ನಟಿ ಅಂಜು ಅವರ ಆಳವಾದ ಯೂಟ್ಯೂಬ್ ಸಂದರ್ಶನಗಳನ್ನು ಒಟ್ಟುಗೂಡಿಸಿ ಅಧ್ಯಯನ ಮಾಡಿದಾಗ ಒಂದು ಅಚ್ಚರಿಯ ವಿಷಯ ಗೊತ್ತಾಗುತ್ತೆ. ನಿಜ. ಆ ಕಪ್ಪು ಬಿಳುಪಿನ ಲೆಕ್ಕಾಚಾರವನ್ನೇ ಅಳಿಸಾಕಿದ ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಚಿತ್ರಣ ನಮ್ಮ ಕಣ್ಣೆದುರು ಬರುತ್ತೆ. ಖಂಡಿತ. ಇಂದಿನ ನಮ್ಮ ಈ ಮೂಲಗಳ ಆಳವಾದ ವಿಶ್ಲೇಷಣೆಯಲ್ಲಿ ದಕ್ಷಿಣ ಭಾರತದ ಬೆಳ್ಳಿತೆರೆಯ ಮೇಲೆ ದಶಕಗಳ ಕಾಲ ಅಬ್ಬರಿಸಿದ ಟೈಗರ್ ಪ್ರಭಾಕರ್ ಅವರ ಬದುಕಿನ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಕೇವಲ ಒಬ್ಬ ಸ್ಟಂಟ್ ಮ್ಯಾನ್ ಆಗಿ ಬಂದು ಇಡೀ ದಕ್ಷಿಣ ಭಾರತದ ಪ್ಯಾನ್ ಇಂಡಿಯಾ ವಿಲನ್ ಆಗಿ ಬೆಳೆದ್ರಲ್ಲ, ಅದು ಸಾಮಾನ್ಯ ಮಾತಲ್ಲ. ಹೌದು. ಆಮೇಲೆ ಕೇವಲ ವಿಲನ್ ಮಾತ್ರ ಅಲ್ಲ, ನಾಯಕ, ನಿರ್ದೇಶಕ, ಸಂಗೀತ ನಿರ್ದೇಶಕನಾಗಿಯೂ ಬೆಳೆದ್ರು. ಆ ಟೈಗರ್ ಬ್ರ್ಯಾಂಡ್ನ ಹಿಂದಿರುವ ಕಾರ್ಯವೈಖರಿ ಏನು, ಮತ್ತೆ ಕ್ಯಾಮೆರಾ ಆಫ್ ಆದಾಗ ಅವರ ನಿಜ ಜೀವನದ ದುರ್ಬಲತೆಗಳೇನು ಅನ್ನೋದನ್ನ ನಾವಿಂದು ಅರ್ಥ ಮಾಡ್ಕೋಬೇಕಿದೆ. ಅಂದ್ರೆ ಒಬ್ಬ ಸಾಧಾರಣ ಸ್ಟಂಟ್ ಮ್ಯಾನ್ ಹೇಗೆ ಪರ್ದೆ ಮೇಲೆ ಬಂದ್ರೆ ನಾಯಕರಿಗಿಂತಲೂ ಹೆಚ್ಚು ಶಿಳ್ಳೆಗಿಟ್ಟಿಸುವ ಬ್ರ್ಯಾಂಡ್ ಆಗಿ ಬದಲಾದ್ರು ಎಂಬುದೇ ಕುತೂಹಲದ ವಿಷಯ. ನೋಡಿ, ಈ ಅಧ್ಯಯನ ಕೇವಲ ಅವರ 400 ಸಿನಿಮಾಗಳ ಪಟ್ಟಿಯನ್ನಷ್ಟೇ ನೋಡುವ ಪ್ರಯತ್ನ ಅಲ್ಲ. ಒಬ್ಬ ಮನುಷ್ಯ ಪರದೆಯ ಮೇಲೆ ಅಜೇಯ ಶಕ್ತಿಯಾಗಿ ಮೆರೆದು ನಿಜ ಜೀವನದಲ್ಲಿ ಅಷ್ಟೇ ಸಂಕೀರ್ಣವಾದ ಸ್ಥಿತಿಯನ್ನ ಹೇಗೆ ತಲುಪ್ತಾನೆ ಅನ್ನೋ ಮನಶಾಸ್ತ್ರೀಯ ವಿಶ್ಲೇಷಣೆ ಕೂಡ ಹೌದು. ಅವರ ವೃತ್ತಿಜೀವನದ ಆರಂಭಿಕ ದಿನಗಳನ್ನು ಗಮನಿಸಿದ್ರೆ ಒಂದು ಅದ್ಭುತವಾದ ವಿಕಾಸ ಕಾಣುತ್ತೆ. ಕೇವಲ 14ನೇ ವಯಸ್ಸಿಗೆ ಕಾಡಿನ ರಹಸ್ಯ ಚಿತ್ರದ ಮೂಲಕ ಬಣ್ಣ ಹಚ್ಚಿದ್ರು ಅಲ್ವಾ? ಹೌದು. ಆರಂಭದಲ್ಲಿ ಕೇವಲ ಆ ಪೆಟ್ಟು ತಿನ್ನುವ ಸಣ್ಣಪುಟ್ಟ ಖಳನಾಯಕನ ಪಾತ್ರಗಳನ್ನ ಮಾಡ್ತಿದ್ರು. ಆದ್ರೆ 1983-84ರ ಹೊತ್ತಿಗೆ ಈ ಸಮೀಕರಣ ಸಂಪೂರ್ಣವಾಗಿ ಬದಲಾಗೋಯ್ತು. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ನಿರ್ದೇಶಕರು ದಿಢೀರ್ನೆ ಒಬ್ಬ ಸ್ಟಂಟ್ ಮ್ಯಾನನ್ನ ಹೀರೋ ಆಗಿ ಯಾಕೆ ಪ್ರಮೋಟ್ ಮಾಡ್ತಾರೆ? ಮೂಲಗಳನ್ನ ಕೆದಕಿದಾಗ ನಮ್ಗೆ ಸಿಗೋ ಉತ್ತರ ಅವರ ದೈಹಿಕ ಆಕರ್ಷಣೆ ಮತ್ತು ಪರದೆಯ ಮೇಲಿನ ಅವರ ಪ್ರೆಸೆನ್ಸ್. ಅವರ ಆ ಮೈಕಟ್ಟು ಮತ್ತು ಒರಟು ವ್ಯಕ್ತಿತ್ವ ಎಷ್ಟರ ಮಟ್ಟಿಗಿತ್ತಂದ್ರೆ ಪ್ರಭಾಕರ್ ಅವರನ್ನ ವಿಲನ್ ಆಗಿ ನಿಲ್ಸಿದ್ರೆ ಅವರ ಮುಂದೆ ಯಾರನ್ನ ನಾಯಕನನ್ನಾಗಿ ಹಾಕ್ಬೇಕು ಅಂತ ನಿರ್ದೇಶಕರಿಗೆ ಗೊಂದಲ ಆಗ್ತಿತ್ತಂತೆ. ಓಹೋ, ಅಂದ್ರೆ ವಿಲನ್ ನಾಯಕನಿಗಿಂತಲೂ ಹೆಚ್ಚು ಪ್ರಭಾವಶಾಲಿಯಾಗಿ ಕಾಣಲು ಶುರುವಾಗಿದ್ದ ಅಂತಾಯ್ತು. ಖಂಡಿತ. ಇದು ಆ ಕಾಲದ ಪ್ರೇಕ್ಷಕರ ಮನಸ್ಥಿತಿಯಲ್ಲೂ ಒಂದು ದೊಡ್ಡ ಬದಲಾವಣೆಯನ್ನ ತಂದಿತು. ಜನ ಕೇವಲ ಒಳ್ಳೆಯತನವನ್ನ ಮಾತ್ರವಲ್ಲ, ಶಕ್ತಿ ಮತ್ತು ಆ ಆಕ್ರಮಣಕಾರಿ ಮನೋಭಾವವನ್ನು ಆರಾಧಿಸಲು ಶುರು ಮಾಡಿದ್ರು. ಆ ಆಕ್ರಮಣಕಾರಿ ಮನೋಭಾವವೇ ಅವರಿಗೆ ಟೈಗರ್ ಅನ್ನೋ ಬಿರುದನ್ನ ತಂದ್ಕೊಟ್ಟಿದ್ದಲ್ವಾ? ಯಾರೇ ಸಾಕ್ಷಿ ಅಥವಾ ಟೈಗರ್ ಚಿತ್ರದ ನಂತರ ಆ ಹೆಸರು ಫಿಕ್ಸ್ ಆಗೋಯ್ತು. ನಿಜ. ನಾವಿಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ, ಕೇವಲ ದೇಹದಾರ್ಢ್ಯತೆಯಿಂದ ಯಾರೂ ಹೀರೋ ಆಗೋಕೆ ಸಾಧ್ಯ ಇಲ್ಲ. ಪ್ರಭಾಕರ್ ತಮ್ಮ ಪಾತ್ರಗಳಿಗೆ ಒಂದು ವಿಶಿಷ್ಟವಾದ ಕಾವು ಅಥವಾ ಇಂಟೆನ್ಸಿಟಿಯನ್ನ ತರ್ತಿದ್ರು. ಹೌದು. ಆ ಕಾಲದ ಟಾಪ್ ನಟಿಯರಾದ ಜಯಮಾಲಾ, ಆರತಿ, ಭಾರತಿ, ಲಕ್ಷ್ಮಿ ಮತ್ತು ಜಯಂತಿ ಅವರೊಂದಿಗೆ ಪ್ರಭಾಕರ್ ನಾಯಕರಾಗಿ ಕಾಣಿಸ್ಕೊಂಡ್ರು. ಇದೊಂದು ದೊಡ್ಡ ಸಾಂಸ್ಕೃತಿಕ ಪಲ್ಲಟ ಅಂತಾನೆ ಹೇಳಬಹುದು. ಎಕ್ಸಾಕ್ಟ್ಲಿ. ಮೊನ್ನೆ ತನಕ ನಾಯಕಿಗೆ ವಿಲನ್ ಆಗಿದ್ದ ವ್ಯಕ್ತಿ ಇಂದು ಅದೇ ನಾಯಕಿಯ ಜೊತೆ ರೊಮ್ಯಾನ್ಸ್ ಮಾಡುವಾಗ ಪ್ರೇಕ್ಷಕರು ಅದನ್ನ ಒಪ್ಕೊಂಡ್ರು. ಅಂದ್ರೆ ಅದು ಅವರ ನಟನೆಯ ಮೂಲಕ ಹುಟ್ಟು ಹಾಕಿದ್ದ ವಿಶ್ವಾಸಾರ್ಹತೆ. ಒಬ್ಬ ಕುಸ್ತಿಪಟು ದಿಢೀರನೆ ರೊಮ್ಯಾಂಟಿಕ್ ಹೀರೋ ಆಗಿ ಬದಲಾದಂತೆ ಇದು ನಿಜಕ್ಕೂ ಮ್ಯಾಜಿಕ್. ಹೌದು. ಇದರ ಜೊತೆಗೆ ಮೂಲಗಳಲ್ಲಿ ಅವರ ವ್ಯಕ್ತಿತ್ವದ ಕೆಲವು ಸೂಕ್ಷ್ಮತೆಗಳ ಬಗ್ಗೆಯೂ ಉಲ್ಲೇಖವಿದೆ. ಅವರು ಕ್ರಿಶ್ಚಿಯನ್ ಧರ್ಮದವರಾಗಿದ್ರಿಂದ ಸೆಟ್ಗಳಲ್ಲಿಯೂ ಶಿಲುಬೆಯನ್ನ ಧರಿಸ್ತಿದ್ರು. ಹೌದಾ? ಸಿನಿಮಾಗಳಲ್ಲೂ ಅದನ್ನ ಹಾಗೆ ಉಳಿಸ್ಕೊಳ್ತಿದ್ರಾ? ಕೆಲವು ಬಾರಿ ಹೌದು. ಆದ್ರೆ ಕೆಲವೊಮ್ಮೆ ಪಾತ್ರದ ಬೇಡಿಕೆಗಾಗಿ ಆ ಶಿಲುಬೆಯನ್ನ ಮರೆಮಾಚಲು ಅಥವಾ ತೆಗೆಯಲು ನಿರ್ದೇಶಕರು ಹೇಳ್ತಿದ್ರಂತೆ. ಒಬ್ಬ ನಟ ತನ್ನ ವೈಯಕ್ತಿಕ ನಂಬಿಕೆಗಳ ನಡುವೆ ಮಾಡ್ಕೊಳ್ಬೇಕಾದ ಸಣ್ಣ ಪುಟ್ಟ ಹೊಂದಾಣಿಕೆಗಳನ್ನ ಇದು ತೋರಿಸುತ್ತೆ. ಒಂಥರ ದೈತ್ಯ ದೇಹ ಹೊಂದಿದ್ದ ವ್ಯಕ್ತಿ ತನ್ನ ಕುತ್ತಿಗೆಯಲ್ಲಿದ್ದ ಶಿಲುಬೆಯನ್ನ ಮುಚ್ಚಿಟ್ಕೊಂಡು ಕ್ಯಾಮ್ರಾ ಮುಂದೆ ನಿಲ್ಲುವ ಚಿತ್ರಣವೇ ಒಂದು ವಿಶಿಷ್ಟವಾದ ಕಾಂಟ್ರಾಸ್ಟ್ ಕೊಡುತ್ತೆ. ನಿಜ. ಇನ್ನು ಪ್ರಭಾಕರ್ ಅವರ ಪರದೆಯ ಮೇಲಿನ ಪ್ರಾಬಲ್ಯದ ಬಗ್ಗೆ ಮಾತಾಡುವಾಗ ಆ ಕೇವಲ ಅವರ ಭೌತಿಕ ಶಕ್ತಿಯನ್ನಷ್ಟೇ ಚರ್ಚಿಸಿದ್ರೆ ಅದು ಖಂಡಿತ ಅಪೂರ್ಣವಾಗತ್ತೆ. ಜನರನ್ನ ಅವರು ಸೆಳೆದಿದ್ದರ ಹಿಂದಿನ ಅತಿದೊಡ್ಡ ಅಸ್ತ್ರ ಅಂದ್ರೆ ಅವರ ಸಂಭಾಷಣಾ ಶೈಲಿ. ಓ, ಆ ಕಂಗ್ಲೀಷ್ ಟ್ರೆಂಡ್ ಬಗ್ಗೆ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನ ಬೆರೆಸಿ
ಕಂಗ್ಲೀಷ್ ಅನ್ನೋ ಹೊಸ ಡೈಲಾಗ್ ಶೈಲಿಯನ್ನೇ ಪರಿಚಯಿಸಿದ್ರು. ಅದು ಎಷ್ಟೊಂದು ಜನಪ್ರಿಯವಾಯಿತು ಅಂದ್ರೆ ಇಂದಿಗೂ ಮಿಮಿಕ್ರಿ ಕಲಾವಿದರು ಇದೇ ಶೈಲಿಯನ್ನ ಬಳಸ್ತಾರೆ. ಹೌದು, ಅದನ್ನು ನಾವೆಲ್ಲ ನೋಡಿದ್ದೀವಿ. ಆದರೆ ನನಗಿಲ್ಲೊಂದು ಪ್ರಶ್ನೆ ಕಾಡ್ತಿದೆ. ಆ ಕಾಲದಲ್ಲಿ ಈ ಕಂಗ್ಲೀಷ್ ಶೈಲಿಯನ್ನ ಕೇವಲ ಪ್ರೇಕ್ಷಕರನ್ನ ನಗಿಸುವ ಒಂದು ಅಗ್ಗದ ತಂತ್ರ ಅಥವಾ ಗಿಮಿಕ್ ಅಂತ ಚಿತ್ರರಂಗ ಭಾವಿಸಿರ್ಲಿಲ್ವಾ? ಅಥವಾ ಬೇರೆ ಭಾಷೆಯ ಪ್ರೇಕ್ಷಕರನ್ನ ಸೆಳೆಯುವ ತಂತ್ರವಾಗಿತ್ತಾ? ಮೇಲ್ನೋಟಕ್ಕೆ ಅದೊಂದು ಗಿಮಿಕ್ನಂತೆ ಕಂಡ್ರೂ ಕಂಗ್ಲೀಷ್ ಕೇವಲ ಗಿಮಿಕ್ ಆಗಿರ್ಲಿಲ್ಲ. 80ರ ದಶಕದಲ್ಲಿ ಇಂಗ್ಲಿಷ್ ಭಾಷೆ ಅನ್ನೋದು ಅಧಿಕಾರ, ದರ್ಪದ ಸಂಕೇತವಾಗಿತ್ತು. ಪ್ರಭಾಕರ್ ತಮ್ಮ ಆಕ್ಷನ್ ದೃಶ್ಯಗಳಲ್ಲಿ ಕೋಪವನ್ನ ವ್ಯಕ್ತಪಡಿಸಲು ಈ ಪದಗಳನ್ನ ಬಳಸಿದಾಗ ಅದು ವಿಲನ್ನ ದರ್ಪವನ್ನ ಇನ್ನಷ್ಟು ಹೆಚ್ಚಿಸ್ತಿತ್ತು. ಅಂದ್ರೆ ಭಾಷಿಕ ಅಡೆತಡೆಗಳನ್ನ ಮೀರಿ ವಿಶಾಲ ಪ್ರೇಕ್ಷಕರನ್ನ, ವಿಶೇಷವಾಗಿ ಯುವಜನತೆಯನ್ನ ತಲುಪುವ ಸೇತುವೆಯಾಗಿತ್ತು ಅಂತೀರಾ? ಹೌದು, ಅವರ ಗಾಂಭೀರ್ಯದ ಧ್ವನಿಗೆ ಆ ಇಂಗ್ಲಿಷ್ ಪದಗಳು ಬೆದರಿಕೆಯ ರೂಪ ನೀಡುತ್ತಿದ್ವು. ಆದರೆ ಇದೇ ಭಾಷೆಯ ಶೈಲಿಯನ್ನ ಅವರು ಹಾಸ್ಯಕ್ಕೂ ಬಳಸ್ಕೊಂಡ್ರು ಎಂಬುದೇ ಬಹುದೊಡ್ಡ ಸಾಧನೆ. ಖಂಡಿತ. ನಟ ಅನಂತ್ನಾಗ್ ಅವರೊಂದಿಗಿನ ಕಾಂಬಿನೇಷನ್ ಅನ್ನ ನೋಡಿದಾಗ ಇದು ಸ್ಪಷ್ಟವಾಗುತ್ತೆ. ನನ್ನ ದೇವರು, ಧೈರ್ಯ ಲಕ್ಷ್ಮಿ, ಗಾಯತ್ರಿ ಮದುವೆ ಮುಂತಾದ ಚಿತ್ರಗಳಲ್ಲಿ ಅವರ ಕಾಮಿಡಿ ಟೈಮಿಂಗ್ ಅದ್ಭುತವಾಗಿತ್ತು. ಹೌದು, ಒಬ್ಬ ದೈತ್ಯ ದೇಹದ ಆಕ್ರಮಣಕಾರಿ ವ್ಯಕ್ತಿ ತನಗೆ ಸರಿಯಾಗಿ ಬಾರದ ಇಂಗ್ಲಿಷನ್ನ ಅತಿ ಆತ್ಮವಿಶ್ವಾಸದಿಂದ ಮಾತಾಡಿ ಪೇಚಿಗೆ ಸಿಲುಕುವುದು ಜನರಿಗೆ ಹೊಟ್ಟೆ ಹುಣ್ಣಾಗುವಂತೆ ನಗಿಸ್ತಿತ್ತು. ದೈಹಿಕವಾಗಿ ಎದುರಾಳಿಯನ್ನ ಬೆದರಿಸುವ ವ್ಯಕ್ತಿ ತನ್ನ ಭಾಷೆಯ ಕೊರತೆಯಿಂದ ಹಾಸ್ಯದ ವಸ್ತುವಾಗುವುದು, ಆ ಕಾಂಟ್ರಾಸ್ಟ್ ಅನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಕೇವಲ ಗುದ್ದಾಡೋದ್ರಿಂದಷ್ಟೇ ಪ್ರೇಕ್ಷಕರನ್ನ ಹಿಡಿದಿಡಲು ಸಾಧ್ಯವಿಲ್ಲ ಅಂತ ಅವರಿಗೆ ಗೊತ್ತಿತ್ತು. ಅದೇ ಹಾಸ್ಯ ಪ್ರಜ್ಞೆ ಮತ್ತು ವಿಶಿಷ್ಟ ಶೈಲಿಯೇ ಅವರು ಕರ್ನಾಟಕದ ಗಡಿ ದಾಟಲು ಸಹಾಯ ಮಾಡಿದ್ದು. ನಾವು ಇಂದು ಪ್ಯಾನ್ ಇಂಡಿಯಾ ಸ್ಟಾರ್ಗಳ ಬಗ್ಗೆ ಮಾತಾಡ್ತೀವಿ, ಆದ್ರೆ ದಶಕಗಳ ಹಿಂದೆಯೇ ಪ್ರಭಾಕರ್ ದಕ್ಷಿಣ ಭಾರತದ ಎಲ್ಲಾ ಚಿತ್ರರಂಗಗಳಿಗೂ ಲಗ್ಗೆ ಇಟ್ಟಿದ್ರು. ಹೌದು, ಇದನ್ನ ನೋಡ್ರ ಆ ಕಾಲದಲ್ಲೇ ಅವರು ಪ್ಯಾನ್ ಇಂಡಿಯಾ ವಿಲನ್ ಆಗಿದ್ರು ಅನಿಸುತ್ತೆ. ತೆಲುಗುನಲ್ಲೂ ಅವರ ಪ್ರಭಾವ ದೊಡ್ಡದಿತ್ತು ಅಲ್ವಾ? ತುಂಬಾನೇ ದೊಡ್ಡದಿತ್ತು. ತೆಲುಗಿನಲ್ಲಿ ಅವರಿಗೆ ಕನ್ನಡ ಪ್ರಭಾಕರ್ ಅನ್ನೋ ಹೆಸರೇ ಬಂದ್ಬಿಡ್ತು. ಚಿರಂಜೀವಿ ಅವರ ಪಸಿವಾಡಿ ಪ್ರಾಣಂ ಮತ್ತೆ ಜಗದೇಗ ವೀರುಡು ಅತಿಲೋಕ ಸುಂದರಿ ಚಿತ್ರದ ಕೆಪಿ ಪಾತ್ರ ಅವರ ವೃತ್ತಿಜೀವನದ ಮೈಲಿಗಲ್ಲುಗಳು. ಮಲಯಾಳಂನಲ್ಲೂ ಆಕ್ಟ್ ಮಾಡಿದ್ರಲ್ಲ? ಹೌದು, ಮಮ್ಮೂಟಿ ಅವರ ಜೊತೆ ಧ್ರುವಂ ಚಿತ್ರದಲ್ಲಿ ಹೈದರ್ ಮರಾಕಾರ್ ಅನ್ನೋ ಗ್ಯಾಂಗ್ಸ್ಟರ್ ಪಾತ್ರ ಮಾಡಿದ್ರು. ಆಮೇಲೆ ಸುರೇಶ್ ಗೋಪಿ ಜೊತೆ ಮಾಫಿಯಾ, ರೇಂಜರ್ ಚಿತ್ರಗಳಲ್ಲೂ ಕೂಡ ಅಬ್ಬರಿಸಿದ್ರು. ತಮಿಳಿನಲ್ಲಿ ರಜನಿಕಾಂತ್ ಅವರ ಜೊತೆ ಮುತ್ತು ಚಿತ್ರದಲ್ಲಿ ಪ್ರತಾಪ್ ರಾಯುಡು ಪಾತ್ರ ಮತ್ತೆ ಅಣ್ಣಾಮಲೈ, ಹಿಂದಿಯ ಇನ್ಕ್ವಿಲಾಬ್ ಚಿತ್ರಗಳ ಪಾತ್ರಗಳನ್ನ ಕೂಡ ನಾವು ಮರೆಯುವಂಥದ್ದಿಲ್ಲ. ನಿಜ, ಬೇರೆ ಭಾಷೆಗಳಲ್ಲಿ ಅವರ ಯಶಸ್ಸಿಗೆ ಕಾರಣ ಕೇವಲ ಭೌತಿಕ ಶಕ್ತಿಯಲ್ಲ, ಪರದೆಯ ಮೇಲಿನ ಅವರ ಅಪ್ರತಿಮ ಅಸ್ತಿತ್ವ, ಅಂದ್ರೆ ಆ ಸ್ಕ್ರೀನ್ ಪ್ರೆಸೆನ್ಸ್. ಕಣ್ಣಿನ ನೋಟ, ನಿಧಾನಗತಿಯ ನಡೆಗೆಯ ಮೂಲಕವೇ ಸಂವಹನ ನಡೆಸ್ತಿದ್ರು. ನಾಯಕನಿಗೆ ಸರಿಸಮಾನವಾಗಿ ನಿಲ್ಲುವ ವಿಲನ್ಗಳ ಕೊರತೆ ಆ ಕಾಲದಲ್ಲಿತ್ತು. ಪ್ರಭಾಕರ್ ಅದನ್ನ ತುಂಬಿದ್ರು ಅಂತ ಹೇಳ್ಬೋದು. ಆದರೆ ಪರದೆಯ ಮುಂದೆ ಅಬ್ಬರಿಸಿದ ನಟ ಕ್ಯಾಮರಾ ಹಿಂದೆಯೂ ದೊಡ್ಡ ಸಾಹಸಗಳಿಗೆ ಕೈಹಾಕಿದ್ದು ಅಚ್ಚರಿಯ ವಿಷಯ. ಹೌದು, ಒಬ್ಬ ನಟ, ನಿರ್ದೇಶಕ, ನಿರ್ಮಾಪಕ ಮತ್ತೆ ಸಂಗೀತ ನಿರ್ದೇಶಕನು ಆಗೋದು ಬಹಳ ಅಪರೂಪದ ವಿದ್ಯಮಾನ. ಕೇವಲ ನಟನೆಗೆ ಮಾತ್ರ ಅವರ ಕಲಾತ್ಮಕ ಹಸಿವು ಸೀಮಿತವಾಗಿರ್ಲಿಲ್ಲ. ಅವರು ನಿರ್ದೇಶನ ಮಾಡಿದ ಚಿತ್ರಗಳ ಬಗ್ಗೆ ಹೇಳೋದಾದ್ರೆ ಬಾಂಬೆ ದಾದಾ, ಕಿಂಗ್, ಮಹೇಂದ್ರ ವರ್ಮ, ಮೈಸೂರು ಹುಲಿ ಮುಂತಾದ ಚಿತ್ರಗಳನ್ನ ಸ್ವತಃ ನಿರ್ದೇಶಿಸಿ ನಾಯಕರಾಗಿಯೂ ನಟಿಸಿದ್ರು ಅಲ್ವಾ? ಹೌದು, ಮತ್ತೆ ಎರಡನೇ ಪತ್ನಿ ನಟಿ ಜಯಮಾಲಾ ಅವರ ಬ್ಯಾನರ್ ಅಡಿಯಲ್ಲಿ ನಿರ್ಮಾಪಕರಾಗಿಯೂ ಯಶಸ್ಸು ಕಂಡ್ರು. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆಕ್ಷನ್ ದೃಶ್ಯಗಳಲ್ಲಿ ರಕ್ತ ಹರಿಸುತ್ತಿದ್ದ ಅದೇ ಕೈಗಳು ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಹಾರ್ಮೋನಿಯಂ ಹಿಡಿದು ತಮ್ಮದೇ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಕೂಡ ಮಾಡಿದ್ವು. ವಾವ್! ಒಬ್ಬ ಆಕ್ಷನ್ ಹೀರೋ ಮ್ಯೂಸಿಕ್ ಡೈರೆಕ್ಟರ್ ಆಗೋದಂದ್ರೆ ಸಾಮಾನ್ಯ ವಿಷಯ ಅಲ್ಲ. ನಿಜ, ಬಹುಮುಖ ಪ್ರತಿಭೆಯಾಗಿ ಅವರು ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರು. ಇದರ ಜೊತೆಗೆ ಅವರ ದಾನಧರ್ಮದ ಗುಣ ಕೂಡ ಮೆಚ್ಚುವಂಟದ್ದು. ಅನೇಕ ಚಾರಿಟೇಬಲ್ ಸಂಸ್ಥೆಗಳಿಗೆ ಹಣ ನೀಡಿದ್ರು ಮತ್ತೆ ಜನರಿಗೆ ಸಹಾಯ ಮಾಡೋ ಉದ್ದೇಶದಿಂದಲೇ ರಾಜಕೀಯಕ್ಕೂ ಪ್ರವೇಶಿಸಿದ್ರು. ಆದ್ರೆ ವೃತ್ತಿಜೀವನದಲ್ಲಿ ಇಷ್ಟೆಲ್ಲ ಎತ್ತರಕ್ಕೇರಿದ್ರೂ ಅವರ ವೈಯಕ್ತಿಕ ಬದುಕು ಮಾತ್ರ ಅಷ್ಟೇ ಸಂಕೀರ್ಣವಾಗಿತ್ತು ಅಲ್ವಾ? ಹೌದು, ಬಹಳ ಕಾಂಪ್ಲಿಕೇಟೆಡ್ ಆಗಿತ್ತು. ಆನ್ ಸ್ಕ್ರೀನ್ನಲ್ಲಿ ಎಲ್ಲವನ್ನೂ ಕಂಟ್ರೋಲ್ ಮಾಡುತ್ತಿದ್ದ ವ್ಯಕ್ತಿ ಆಫ್ ಸ್ಕ್ರೀನ್ನಲ್ಲಿ ತಮ್ಮ ಜೀವನದ ನಿರ್ಧಾರಗಳಲ್ಲಿ ಬಹಳ ಗೊಂದಲದಲ್ಲಿದ್ರು. ನಾವಿಲ್ಲಿ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರೋದು ಅಂಜು ಅವರ ಯೂಟ್ಯೂಬ್ ಸಂದರ್ಶನದ ಬಗ್ಗೆ, ಅವರ 3 ಮದುವೆಗಳ ಬಗ್ಗೆ. ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ಮೊದಲ ಪತ್ನಿ ಮೇರಿ, ಈ ದಂಪತಿಗೆ ವಿನೋದ್, ಭಾರತಿ ಮತ್ತು ಗೀತಾ ಅನ್ನ 3 ಮಕ್ಕಳು. ಎರಡನೇ ಪತ್ನಿ ನಟಿ ಜಯಮಾಲಾ, ಇವರಿಗೆ ಸೌಂದರ್ಯ ಅನ್ನೋ ಮಗಳು.
ಮತ್ತೆ ಮೂರನೇ ಪತ್ನಿ ನಟಿ ಅಂಜು, ಇವರ ಮಗ ಅರ್ಜುನ್. ಅಂಜು ಅವರ ಆ ಸಂದರ್ಶನ ಸ್ಟಾರ್ಡಮ್ನ ಹಿಂದಿರುವ ಕರಾಳ ವಾಸ್ತವವನ್ನು ತೆರೆದಿಡುತ್ತೆ. ಮಲಯಾಳಂನ ರೇಂಜರ್ ಚಿತ್ರದಲ್ಲಿ ಪ್ರಭಾಕರ್ ಅತಿಥಿ ಪಾತ್ರ ಮಾಡಿದಾಗ ಅಂಜು ಅವರ ಪರಿಚಯ ಆಗುತ್ತೆ ಅಲ್ವಾ? ಹೌದು. ಆಗ ಅಂಜು ಅವರ ವಯಸ್ಸು ಕೇವಲ 18 ಅಥವಾ 19, ಆದ್ರೆ ಪ್ರಭಾಕರ್ ಅವರಿಗೆ ಆಗ ಸುಮಾರು 48 ವರ್ಷ. ಇಬ್ಬರ ನಡುವಿನ ವಯಸ್ಸಿನ ಅಂತರವೇ ಸುಮಾರು 30 ವರ್ಷಗಳು. ಆಮೇಲೆ ಕಿಂಗ್ ಚಿತ್ರದ ವೇಳೆ ಪ್ರಭಾಕರ್ ಮದುವೆ ಪ್ರಸ್ತಾಪ ಇಟ್ರು. ಅಂಜು ತಾಯಿಗೆ ಇದು ಸ್ವಲ್ಪ ಇಷ್ಟ ಇರಲಿಲ್ಲ ಅಂತ ಆ ಸಂದರ್ಶನದಲ್ಲಿ ಹೇಳಿದ್ದಾರೆ. ಲೈಫ್ ಸಿಗ್ಬಹುದು ಅನ್ನೋ ಆಸೆಯಿಂದ ಅಂಜು ಒಪ್ಕೊಂಡ್ರು. ಸ್ಟಾರ್ಡಮ್ನ ಉತ್ತುಂಗದಲ್ಲಿರುವಾಗ ಉಂಟಾಗುವ ಒಂಟಿತನ ಜನನ ಹೇಗೆ ಇಮೋಷನಲ್ ನಿರ್ಧಾರಗಳಿಗೆ ತಳ್ಳುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಆದ್ರೆ ಇಲ್ಲಿ ಬಹುದೊಡ್ಡ ಭಾವನಾತ್ಮಕ ವಿಶ್ವಾಸದ್ರೋಹ ನಡೆಯುತ್ತೆ ಅಲ್ವಾ? ಮದುವೆಯಾಗುವ ಮುನ್ನ ಪ್ರಭಾಕರ್ ಕೇವಲ ಒಂದು ಡಿವೋರ್ಸ್ ಬಗ್ಗೆ ಮಾತ್ರ ಅಂಜು ಬಳಿ ಹೇಳಿದ್ರಂತೆ. ಹೌದು, ಜಯಮಾಲಾ ಅವರೊಂದಿಗಿನ ಡಿವೋರ್ಸ್ ಬಗ್ಗೆ ಮಾತ್ರ ಹೇಳಿದ್ರು. ಆದ್ರೆ ಅಂಜು 3 ತಿಂಗಳ ಗರ್ಭಿಣಿಯಾಗಿದ್ದಾಗ, ಅಂದ್ರೆ ಅರ್ಜುನ್ ಹೊಟ್ಟೆಯಲ್ಲಿದ್ದಾಗ, ಮೊದಲ ಪತ್ನಿ ಮತ್ತು ಮಕ್ಕಳ ಬಗ್ಗೆ ಸತ್ಯ ಗೊತ್ತಾಗುತ್ತೆ. ಇದು 19 ವರ್ಷದ ಯುವತಿಗೆ ಅರಗಿಸಿಕೊಳ್ಳಲಾಗದ ಆಘಾತ. ಆಮೇಲೆ 1.5 ವರ್ಷದ ನಂತರ ಹೊಂದಾಣಿಕೆ ಆಗದೆ ಅಂಜು ಮಗನನ್ನ ಕರೆದುಕೊಂಡು ತವರಿಗೆ ಮರಳಿದ್ರು. ಹೌದು, ಮತ್ತೆ ವಿಚ್ಛೇದನದ ನಂತರ ಪ್ರಭಾಕರ್ ಅವರಿಂದ 1 ರೂಪಾಯಿಯನ್ನು ಆಲಿಮನಿಯಾಗಿ ಅಂಜು ಪಡೆಯಲಿಲ್ಲ. ಇದು ಆ ಸಂಬಂಧದ ಹಿಂದಿದ್ದ ಆಳವಾದ ಭಿನ್ನಾಭಿಪ್ರಾಯಗಳನ್ನ ತೋರಿಸುತ್ತೆ. ವೈಯಕ್ತಿಕ ಬದುಕಿನ ಈ ಎಲ್ಲ ಏರುಪೇರುಗಳು, ಒಂಟಿತನ ಅವರ ಆರೋಗ್ಯದ ಮೇಲೆ ಹೇಗೆ ದುಷ್ಪರಿಣಾಮ ಬೀರದುವು ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಅವರ ಕೊನೆಯ ದಿನಗಳ ಸುತ್ತ ಹೆಣೆದಿದ್ದ ಕತೆಗಳ ನೈಜ ಸತ್ಯವನ್ನ ನಾವು ಬಿಚ್ಚಿಡ್ಲೇಬೇಕು. ಖಂಡಿತ. ಆರೋಗ್ಯ ಕ್ಷೀಣಿಸಿ ಮಾರ್ಚ್ 25, 2001ರಂದು ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ಅವರು ನಿಧನರಾದ್ರು. ಆದ್ರೆ ಅವರ ಸಾವಿನ ಸುತ್ತ ಹಬ್ಬಿದ್ದ ವದಂತಿಗಳು ಬಹಳ ಕ್ರೂರವಾಗಿದ್ವು. ಹೌದು, ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕವಾಗಿ ಅವರಿಗೆ ಡಯಾಬೆಟಿಕ್ ಗ್ಯಾಂಗ್ರೀನ್ ಆಗಿತ್ತು, ಅದಕ್ಕಾಗಿ ಕಾಲು ಕತ್ತರಿಸಲಾಗಿತ್ತು ಅಂತ ದೊಡ್ಡ ವದಂತಿ ಹರಡಿತ್ತು. ಇದು ಸಂಪೂರ್ಣ ತಪ್ಪು ಕಲ್ಪನೆ. ಒಬ್ಬ ಆಕ್ಷನ್ ಹೀರೋನ ಕಾಲು ಕತ್ತರಿಸಲಾಗಿದೆ ಅನ್ನೋ ಸುದ್ದಿ ಜನರಲ್ಲಿ ವಿಕೃತ ಕುತೂಹಲ ಹುಟ್ಟುಹಾಕಿತ್ತು. ಇದರ ನೈಜ ಸತ್ಯವನ್ನ ಅವರ ಮಗ ನಟ ವಿನೋದ್ ಪ್ರಭಾಕರ್ ಅವರು ಆಮೇಲೆ ಸ್ಪಷ್ಟಪಡಿಸಿದ್ರು. ವಿನೋದ್ ಪ್ರಭಾಕರ್ ಅವರು ಹೇಳಿದ ಆ ವಾಸ್ತವ ಕರುಳು ಹಿಂಡುವಂತಿದೆ. ನಮ್ಮ ತಂದೆಯ ಕಾಲು ಕತ್ತರಿಸಿರಲಿಲ್ಲ, ಅವರಿಗೆ ಗ್ಯಾಂಗ್ರೀನ್ ಇರಲಿಲ್ಲ. ಅವರು ಜಾಂಡೀಸ್ ಮತ್ತು ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ನಿಂದ 22 ದಿನ ಆಸ್ಪತ್ರೆಯಲ್ಲಿದ್ದು ನಿಧನರಾದ್ರು ಅಂತ ಅವರು ಸ್ಪಷ್ಟನೆ ನೀಡಿದ್ರು. ಹೌದು. ಎಲ್ಲಕ್ಕಿಂತ ಭಾವುಕ ಸತ್ಯ ಏನಂದ್ರೆ, ಕಡೆಗಾಲದಲ್ಲಿ ಆಸ್ಪತ್ರೆಯಲ್ಲಿದ್ದಾಗ ಮಾಧ್ಯಮಗಳಲ್ಲಿ ತಮ್ಮ ಕಾಲು ಕತ್ತರಿಸಲಾಗಿದೆ ಅನ್ನೋ ಸುಳ್ಳು ಸುದ್ದಿ ಕೇಳಿ ಅವರು ಮಗುವಿನಂತೆ ಅತ್ತಿದ್ದಾರಂತೆ. ತಮ್ಮ ಜೀವನವಿಡೀ ಜನರನ್ನ ರಂಜಿಸಿದ ನಾಯಕನೊಬ್ಬ ತನ್ನ ಕೊನೆಯ ದಿನಗಳಲ್ಲಿ ಇಂತಹ ಸುಳ್ಳು ವದಂತಿಗಳಿಂದ ನೊಂದುಕೊಳ್ಬೇಕಾಗಿ ಬಂದದ್ದು ನಿಜಕ್ಕೂ ವಿಪರ್ಯಾಸ. ಬೆಳ್ಳಿತೆರೆಯ ಮೇಲೆ ನೂರಾರು ಜನರನ್ನ ಎದುರಿಸಿದ್ದ ಟೈಗರ್ ಆ ಸುಳ್ಳು ಸುದ್ದಿಯ ಮುಂದೆ ಅಸಹಾಯಕನಾಗಿ ಕಣ್ಣೀರ್ ಹಾಕಿದ್ದು ಕಲ್ಪಿಸಿಕೊಳ್ಳಲೂ ಕಷ್ಟ. ನಿಜ. ಈ ಎಲ್ಲಾ ಏಳು ಬೀಳುಗಳನ್ನ ಒಟ್ಟುಗೂಡಿಸಿ ನೋಡಿದಾಗ ಟೈಗರ್ ಪ್ರಭಾಕರ್ ಅವರು ಕೇವಲ ಆಕ್ಷನ್ ಸ್ಟಾರ್ ಆಗಿರದೆ ಭಾಷೆಯ ಗಡಿದಾಟಿದ ಕಲಾವಿದ, ಕಂಗ್ಲಿಷ್ ಸೃಷ್ಟಿಕರ್ತ ಮತ್ತು ಬಹುಮುಖ ಪ್ರತಿಭೆಯ ತಂತ್ರಜ್ಞರಾಗಿದ್ರು ಅನ್ನೋದು ಸ್ಪಷ್ಟವಾಗುತ್ತೆ. ಹೌದು, ಅವರ ಮಕ್ಕಳಾದ ವಿನೋದ್ ಪ್ರಭಾಕರ್ ಮತ್ತು ಇತರರು ಅವರ ಕಲಾತ್ಮಕ ಪರಂಪರೆಯನ್ನ ಇಂದಿಗೂ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಕೊನೆಯದಾಗಿ ನಾವು ಯೋಚಿಸಬೇಕಾದ ಒಂದು ವಿಷಯ ಇದೆ. ಇಂದು ನಾವು ಕಾಣುವ ಪ್ಯಾನ್ ಇಂಡಿಯಾ ಟ್ರೆಂಡ್ ಮತ್ತು ಬಹುಭಾಷಾ ಡೈಲಾಗ್ ಡೆಲಿವರಿಗಳಿಗೆ ದಶಕಗಳ ಹಿಂದೆಯೇ ಕಂಗ್ಲಿಷ್ ಮೂಲಕ ಪ್ರಭಾಕರ್ ಅವರು ಅಡಿಪಾಯ ಹಾಕಿದ್ರು ಎನಿಸುವುದಿಲ್ಲವೇ? ಖಂಡಿತ ಎನಿಸುತ್ತೆ. ಒಬ್ಬ ನಟನಾಗಿ ಅವರ ಸಾಧನೆಗಳನ್ನ ಆಚರಿಸುವಾಗ ಅವರ ಬದುಕಿನ ಸುತ್ತಲಿದ್ದ ಕಟ್ಟುಕತೆಗಳಿಗಿಂತ ಅವರ ನೈಜ ಹೋರಾಟದ ಕಥೆ ಹೆಚ್ಚು ಸ್ಫೂರ್ತಿದಾಯಕವಲ್ವೇ? ಈ ಬಗ್ಗೆ ನಾವೆಲ್ಲ ಒಮ್ಮೆ ಆಳವಾಗಿ ಯೋಚಿಸಬೇಕಿದೆ. ಹೌದು, ಅವರ ಕಲಾಸೇವೆ ಮತ್ತು ನಿಜ ಜೀವನದ ಸವಾಲುಗಳು ಸದಾ ನಮ್ಮ ನೆನಪಿನಲ್ಲಿ ಉಳಿಯುವಂತಹದ್ದು.